ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಚಪ್ಪಲಿ ತಂದಿದ್ದೀನಿ, ಅದು ಹಾಕ್ಕೊಂಡು ನೋಡ್ತಾ ಇದ್ದಾರೆ. ಅದು ಕವರಿಂದ ಸರು ಸರು ಅಂತ ಸೌಂಡ್ ಬರ್ತಾ ಇದೆ. ಹೆಂಗಿದೆ? ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಸೈಜ್ ಎಲ್ಲ ಸೈಜ್ ಚಿಕ್ಕದಾ? ನೀನು ಸ್ವಲ್ಪ ಮುಂದಕ್ಕೆ ನೋಕಪ್ಪ. ಅದು ಸೈಜ್ 10 ತಂದಿದ್ದೀನಿ. ನೀವು 9 ಹೇಳಿದ್ರಿ, ನಾನು ಸೈಜ್ 10 ತಂದಿದ್ರು ಚಿಕ್ಕದು ಚಿಕ್ಕದು ಅಂತ. ಏನಿಲ್ಲ, ಅವರು ಸೈಜ್ 9 ತಂದ್ರು ನಾನು 10 ತಂದಿದ್ದೀನಿ, ಆದರೂ ಚಿಕ್ಕದು ಚಿಕ್ಕದು ಅಂತ ಹೇಳ್ತಾರೆ. ಕುಂಡಿನ ತೋರಿಸ್ತಾ ಇದ್ದೀನಿ. ಕುಂಡಿ, ನೀನು ಕುಂಡಿ. ಆಯ್ತಾ? ಚೆನ್ನಾಗಿದೆಯಾ? ಹೆಂಗಿದೆ ಫೀಲಿಂಗು? ಚೆನ್ನಾಗಿಲ್ಲ, ಚೆನ್ನಾಗಿದೆ. ಸೈಜ್ ಚೆನ್ನಾಗಿಲ್ಲ. ಇದು ಬ್ಯಾಕ್ ಹಾಕೊಬಹುದು ನೋಡು. ಅಲ್ಲ, ಚಿಕ್ಕದಾಗುತ್ತೆ, ಆಗಲ್ಲ. ಆ ಥರ ಆ ಥರ ಬೆಲ್ಟ್ ಥರ ಯೂಸ್ ಮಾಡ್ಬೋದು. ಹಿಂಗ ಹಾಕೊಬೇಕು. ಚಿಕ್ಕದವು ಚಿಕ್ಕದು ಅಂತ ಹೆಸರು ಹೇಳ್ಬೇಕು ನಾನು. ಏನ್ ಚಿಕ್ಕದಿಲ್ಲ. ಇಷ್ಟ ಕಾಲು ಇಷ್ಟ ಇರೋದು ಆಚೆ. ನೋಡಿ ನೋಡಿ ಈ ಮುಂದೆ. ಓಹೋ, ಎಷ್ಟೊಂದು ಜಾಗ ಇದೆ ಮುಂದೆ. ಒಂದ್ಸತಿ ಆರ್ಡರ್ ಮಾಡಿ ಹೊಲಿಸ್ಬೇಕಾಗುತ್ತೆ ಅಷ್ಟೇ. ಇನ್ನು ಈ ತರ ಮಾಡಿದ್ರೆ ಅಷ್ಟೇ. ಉಗುರು ಬೆಳೆಸ್ಕೊಂಡ್ಬಿಟ್ಟು, ಉಗುರು ಬಿಟ್ಬಿಟ್ಟು ಸ್ಲಿಪ್ಪರ್ ದೊಡ್ಡದು ದೊಡ್ಡದು ಅಂದ್ರೆ ಸ್ಲಿಪ್ಪರ್ ನನಗೆ ಚಿಕ್ಕದು ಚಿಕ್ಕದು, ನನ್ನ ಕಾಲು ದೊಡ್ಡದು ದೊಡ್ಡದು ಅಂದ್ರೆ ಆಗುತ್ತಾ? ಹೋಗಿ ಉಗುರು ಕಟ್ ಮಾಡು, ಅವಾಗ ನೋಡು ಕರೆಕ್ಟ್ ಆಗುತ್ತೆ. ದೇವದ ಉಗುರುಗಳು ಬಿಟ್ಟಂಗೆ ಬಿಟ್ಟಿದ್ದೀವಿ. ಗೈಸ್, ನಮ್ಮ ಕಡೆ ಕೆಲವು ಜನ ಗ್ರೂಪ್ ಕಟ್ಕೊಂಡು ಶಿರಡಿಗೆ ಹೋಗಿದ್ರು, ಸಾಯಿಬಾಬಾ ಟೆಂಪಲ್ಗೆ. ಅಲ್ಲಿ ಒಂದು ಸ್ಟೋರಿ ನಡೀತು, ಹೇಳ್ತೀನಿ ನೋಡಿ. ಎಲ್ಲ ಆಯಿಲ್ ಇಟ್ಕೊಂಡಿಲ್ಲ, ಎಲ್ಲ ಆಯಿಲ್ ಆಗ್ಬಿಟ್ಟು. ಅವರೆಲ್ಲ ಟ್ರೈನಲ್ಲಿ ಹೋಗಿದ್ರು. ತುಂಬ ಜನ, ಒಂದು 12 ಜನ ಇರ್ಬೋದು, ಅಷ್ಟು ಜನ ಹೋಗಿದ್ರು. ಅಲ್ಲಿ ಏನಾಗಿದೆ ಅಂದರೆ, ಒಬ್ಬರು ಟೆಂಪಲ್ ಒಳಗಡೆ ಕತ್ಲೆ ಕಾಣಿಸ್ತಾ ಇಲ್ಲ, ಕಾಲಿಟ್ಟಿದ್ರೆ ಅವ್ರಿಗೆ ಎಂಟ್ರಿನೇ ಆಗಲಿಲ್ವಂತೆ. ಅಂದರೆ ದೇವರು ಒಳಗಡೆ ಬಿಡಲಿಲ್ಲ, ದೇವರು ಹಾಕಿ ಆಚೆ ತಳ್ತಾ ಇರೋದು, ಮನುಷ್ಯರಲ್ಲ. ಒಳಗಡೆ ಬರ್ದಿರೋ ಹಂಗೆ ಎತ್ತಿ 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 ಆಚೆಗೆ ನುಗ್ಗೋದು. ಏಕೆಂದರೆ ನನಗನ್ಸೋ ಪ್ರಕಾರ ಆ ವ್ಯಕ್ತಿ ಕ್ಯಾರೆಕ್ಟ್ರು ಚೆನ್ನಾಗಿಲ್ಲ. ನಾನು ನೋಡಿರೋದು. ಆ ವ್ಯಕ್ತಿ ಬಂದು ಈ ಹೆಂಗಸರನ್ನ ಇಟ್ಕೊಳ್ಳೋದು, ಅವ್ರನ್ನ ಕೆಡಿಸೋದು, ಆ ಥರ ಬಿಹೇವಿಯರ್ ಇತ್ತು ಆ ವ್ಯಕ್ತಿಗೆ. ಅಂದರೆ ಏನಂತಾರೆ, ಸೆಟಪ್ಗಳನ್ನ ಇಟ್ಕೊಳ್ಳೋದು ಅಂತಾರೆ ನೋಡಿ, ಆ ಥರ ಬಿಹೇವಿಯರ್ ಇತ್ತು. ಚೆನ್ನಾಗಿ ಕುಡಿಯೋದು, ಚೆನ್ನಾಗಿ ಕುಡಿಯೋ ಹ್ಯಾಬಿಟು. ತುಂಬ ಕೆಟ್ಟ ಪರ್ಸನ್ನೇ ಅವರು, ತುಂಬ ಕೆಟ್ಟ ಹ್ಯಾಬಿಟ್ಗಳು. ಮದುವೆ ಆಗಿರೋ ಹೆಂಗಸರನ್ನ ಇಟ್ಕೊಳ್ಳೋದು, ಸಂಪರ್ಕ ಮಾಡೋದು, ಈ ಥರ ಬಿಹೇವಿಯರ್ ಇತ್ತು ಆ ವ್ಯಕ್ತಿಗೆ. ಕುಡಿದು ಚೆನ್ನಾಗಿ ಕುಡಿತಾ ಇದ್ರು ಅಂಥ ವ್ಯಕ್ತಿ ಈ ವ್ಯಕ್ತಿ ಶಿರಡಿಗೆ ಹೋದಾಗ ಅಲ್ಲಿ ಟೆಂಪಲ್ ಹತ್ರ ದೇವ್ರಿಗೆ ಎಂಟ್ರಿ ಬಿಡ್ತಾರೆ ನೋಡಿ. ಅಲ್ಲಿ ಎಲ್ಲರೂ ಹೋಗಿದ್ದಾರೆ ಒಳಗಡೆ, ಎಲ್ಲರೂ ಹೋಗ್ತಾ ಇದ್ದಾರೆ. ಈ ವ್ಯಕ್ತಿನ ಬಿಡ್ತಾ ಇಲ್ವಂತೆ ದೇವರು ಒಳಗಡೆ. ಹಾಕಿ ಬಾಬಾ ತಳ್ತಾ ಇದ್ದಾರಂತೆ. ಆಮೇಲೆ ಅಲ್ಲಿರೋ ಸೆಕ್ಯೂರಿಟಿ ಎಲ್ಲ ಓಡಿ ಬಂದು ಆ ವ್ಯಕ್ತಿನ, ನೀನು ಒಳಗಡೆ ಬರಬೇಡ, ನಿನಗೆ
ನೀನು ಒಳಗಡೆ ಬರೋ ಅವರು ಬಿಡ್ತಾರಾ? ನೀನು ಒಳಗಡೆ ಬರಬಾರ್ದು, ನೀನು ಸರಿ ಇಲ್ಲ ಅಂತ ಆಚೆಗೆ ಕಳಿಸಿದ್ದಾರೆ. ಬಟ್ ಆ ವ್ಯಕ್ತಿ ಏನು ಕುಡಿದ್ಬಿಟ್ಟು ಹೋಗಿದ್ನ, ಇಲ್ಲ ಏನಾದರೂ ಕೆಟ್ಟ ಕೆಲಸ ಮಾಡಿಬಿಟ್ಟು ಸ್ನಾನ ಮಾಡ್ದಿರ ಏನಾದರೂ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ಟಿದ್ನ, ಆ ವ್ಯಕ್ತಿಗೆ ಗೊತ್ತಿರಬೇಕು ಆ ಸಮಾಚಾರ. ಈ ಚರ್ಚೆ ಎಲ್ಲರೂ ಮಾಡ್ತಾ ಇದ್ರು. ನಮ್ಮ ಕಣ್ಮುಂದೆನೇ ಎಷ್ಟೊಂದು ನಡೆಯುತ್ತೆ ನೋಡಿ. ಆಮೇಲೆ ಲಾಸ್ಟ್ಗೆ ಆ ವ್ಯಕ್ತಿನ ಟ್ರೈನ್ ಹತ್ತಿಸಿ ಊರ ಕಡೆ ಎಲ್ಲ ಜನರು ಸೇರಿಕೊಂಡು ಕಳಿಸ್ಬಿಟ್ಟಿದ್ದಾರೆ. ಅಲ್ಲ, ದೇವರು ಅಂಥ ಕೆಟ್ಟ ಕೆಲಸ ಏನು ಮಾಡಿರ್ಬೋದು? ಬೇಕಾದಷ್ಟು ಜನ ಇರ್ತಾರೆ ಇಂಥವ್ರು, ದೇವಸ್ಥಾನದೊಳಗಡೆ ಎಂಟ್ರಿ ಕೊಡ್ತಾರೆ. ಇಂಥ ಎಷ್ಟೊಂದು ಜನ ಎಂಟ್ರಿ ಕೊಡೋದಿಲ್ಲ. ಅಂಥ ಕೆಟ್ಟದ್ದು ಏನಿರ್ಬೋದು? ಆ ಥರ ನೋಡಿ ಗೇಟ್ ಒಳಗಡೆನೆ ಎಂಟ್ರಿ ಕೊಡಲಿಲ್ವಂತೆ, ಹಾಕಿ ತಳ್ಳಿ ಇಕ್ಕಿದಾರಂತೆ. ಆ ವ್ಯಕ್ತಿಗೆ ಗೊತ್ತಿರಬೇಕು. ಇದೆಲ್ಲ ನಮ್ಮೂರಲ್ಲಿ ಚರ್ಚೆ ಆಯಿತು. ತುಂಬ ಜನ ಇದೇ ಮಾತಾಡ್ತಾ ಇದ್ರು. ಅದೇ ಆ ವ್ಯಕ್ತಿ ಬಿಹೇವಿಯರ್ ಬಗ್ಗೆನೂ ಮಾತಾಡ್ತಾ ಇದ್ರು. ಅವನಿಗೆ ಈ ಥರ ಎಲ್ಲ ಕೆಟ್ಟ ಹವ್ಯಾಸಗಳಿದೆ ಅಂತ. ಅನ್ಸೋ ಪ್ರಕಾರ ಈ ಥರ ಕೆಟ್ಟ ಹವ್ಯಾಸಗಳಿರೋರು ಎಷ್ಟು ಜನ ದೇವಸ್ಥಾನದೊಳಗಡೆ ಎಂಟ್ರಿ ಕೊಟ್ಟಿರಲ್ಲ. ಏನಿರ್ಬೋದು ಅಂತ. ನಿಮಗೂ ಏನಾದರೂ ಘಟನೆ ಈ ಥರ ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ನಡೆದಿದ್ರೆ ಕಮೆಂಟ್ ಹಾಕಿ ಗೈಸ್. ಆ ವ್ಯಕ್ತಿಗೆ 2 ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ. ಅವ್ರಿಗೆಲ್ಲ ಎಂಟ್ರಿ ಆಗಿದೆ ದೇವಸ್ಥಾನದೊಳಗಡೆ. ಅವ್ರ ಫ್ಯಾಮಿಲಿಗೆ ಅವರಮ್ಮ, ಅವ್ರ ಬ್ರದರ್ಸು ಇದ್ದರು, ಅವ್ರ ಅತ್ತಿಗೆಯಂದರು ಇದ್ದರು, ಅವ್ರ ಹೆಂಡತಿ, ಅವ್ರ ಮಕ್ಕಳಿಗೆ ಎಂಟ್ರಿ ಆಗಿದೆ. ಈ ವ್ಯಕ್ತಿನ ಬಿಡಲಿಲ್ವಂತೆ. ಕೆಲವು ಜನ ನಂಬೋದೇ ಇಲ್ಲ. ಈ ಜನರು ಹೇಳ್ತಾರೆ ಇವ್ರಿಗೆ ಮೂಢನಂಬಿಕೆಗಳು ಅದು ಇದು ಅಂತ. ಇಂಥ ಘಟನೆಗಳನ್ನೆಲ್ಲ ಏನು ಹೇಳ್ತೀರ? ನಿಮಗೆ ನಿಮ್ಮಂಥವ್ರಿಗೆ ಕಣ್ಣಿಗೆ ಕಾಣಿಸಲ್ಲ ಅನಿಸುತ್ತೆ. ಒಂದು ಸತಿ ನಂಬು ನೋಡಿ, ಏನೇನು ಕಾಣಿಸುತ್ತೆ, ಏನೇನು ಗೊತ್ತಾಗುತ್ತೆ ಅಂತ. ದೇವರಿಲ್ಲ ಅನ್ನೋರಿಗೆ. ಅದಕ್ಕೆ ದೇವ್ರ ಕೆಲಸ ಮಾಡೋಗೆಲ್ಲ ಪವಿತ್ರವಾಗಿರಬೇಕು, ಸ್ನಾನ ಮಾಡಬೇಕು, ಕೆಟ್ಟ ಮಾತುಗಳು ಮಾತಾಡಬಾರ್ದು, ಒಬ್ಬರು ಕೆಟ್ಟದ್ದು ಬಯಸಬಾರ್ದು. ನಮ್ಮ ಮುಂದೆನೇ ಇಂಥ ಘಟನೆಗಳೆಲ್ಲ ನಡೀತಾ ಇದ್ರೆ ದೇವ್ರ ಮೇಲೆ ಎಷ್ಟು ನಂಬಿಕೆ ಬರಲ್ಲ ನಮಗೆ. ಆ ವ್ಯಕ್ತಿ ತುಂಬ ದೇವಸ್ಥಾನಗಳಿಗೆ ಹೋಗ್ತಾರೆ ಗೈಸ್. ತಿರುಪತಿಗೆ ಹೋಗ್ತಾರೆ, ತುಂಬ ದೇವಸ್ಥಾನಗಳಿಗೆ ಹೋಗ್ತಾರೆ. ಬಟ್ ಅಲ್ಲಿ ಏನು ಈ ಥರ ಆಗಲಿಲ್ಲ. ಶಿರಡಿಯಲ್ಲಿ ಆಯ್ತಂತೆ. ನಾನು ಹೋಗಲಿಲ್ಲ, ಬಟ್ ನಮ್ಮ ಕಡೆಯವರೆಲ್ಲ ಹೋಗಿದ್ರು. ಅವ್ರು ಹೇಳ್ತಾ ಇದ್ದಾರೆ ಮೈಯಲ್ಲೇ ಜುಮ್ ಅಂತ ಇತ್ತು, ಗುಳ್ಳೆಗಳು ಬರ್ತಾ ಇತ್ತು. ಊರಂದಮೇಲೆ ಅದೇ ಇನ್ನು ಡಿಸ್ಕಷನ್ ತುಂಬ ದಿವಸ. ಆ ವ್ಯಕ್ತಿಗೆ ಊರಲ್ಲಿ ಇವಾಗ ಟಾರ್ಚರು ಶುರುವಾಗಿದೆ. ಎಲ್ಲರೂ ಬಾಯಲ್ಲೂ ಅದೇ. ಆ ವ್ಯಕ್ತಿ ನೋಡಿದ ತಕ್ಷಣ ಅಂಥ ವ್ಯಕ್ತಿಗಳಿಗೆ ಏನೂ ಅನಿಸಲ್ಲ ಬಿಡಿ, ನಾವೆಷ್ಟಂದ್ರು ಏನಂದ್ರೂ ಅವ್ರು ಮಾಡಿದ್ದೇ ಮಾಡ್ತಾರೆ. ಆಕ್ರೋಟ್ ತಿಂತಾ ಇದೆ. ಇದು ಬ್ರೈನ್ ಥರನೇ ಇರುತ್ತೆ. ಬ್ರೈನ್ಗೆ ಸಂಬಂಧಿಸಿದ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಇದು ತುಂಬ ಒಳ್ಳೆಯದು. ಬ್ರೈನ್ಗೆ ತುಂಬ ಒಳ್ಳೆಯದು ಅಂತ. ಇದು ನೋಡೋದಕ್ಕೂ ಬ್ರೈನ್ ಥರನೇ ಇರುತ್ತೆ. ಇನ್ನೊಂದು, ನಾವು ಯಾವುದೇ ತರಕಾರಿ ಆಗಲಿ, ಯಾವುದೇ ಐಟಮ್ ಆಗಲಿ, ನಮ್ಮ ಬಾಡಿ ಒಳಗಡೆ ಯಾವ ಪಾರ್ಟ್ ಶೇಪಲ್ಲಿ ಇರುತ್ತೋ ಆ ತರಕಾರಿ, ಆ ಡ್ರೈ ಫ್ರೂಟ್ಸು
ಆ ಪಾಟ್ಗೆ ತುಂಬ ಒಳ್ಳೆಯದಾಗಿರುತ್ತೆ ನೋಡಿ. ಇದೊಂದು ಇನ್ನೊಂದು ಬಾದಾಮಿ, ಅದು ಬಂದು ಕಣ್ಣಿಗೆ ತುಂಬ ಒಳ್ಳೆಯದು. ಅದು ಯಾವ ಶೇಪಲ್ಲಿದೆ? ಕಣ್ಣು ಶೇಪಲ್ಲೇ ಇದೆ.